ನಕಲಿ ಚಿನ್ನವನ್ನು ಅಸಲಿ ಅಂತ ಹೇಳಿ ಮಾರಾಟ ಮಾಡಲಾಗಿದೆ. ಈ ಗ್ಯಾಂಗನ್ನು ಪೊಲೀಸರು ಕೂಡ ಪತ್ತೆ ಮಾಡಿದ್ದಾರೆ. ನಕಲಿ ಚಿನ್ನವನ್ನು ಅಸಲಿ ಅಂತ ಮಾರಾಟ ಮಾಡಲಾಗಿದೆ. ಪೊಲೀಸರ ಬಲೆಗೆ ಬಿದ್ದಿದೆ ಈ ಖತರ್ನಾಕ್ ಗ್ಯಾಂಗ್. ಹೊಸಕೋಟೆಯಲ್ಲಿ ಬಲೆಗೆ ಬಿದ್ದಿದೆ ಕೋಲಾರದ ಈ ಗ್ಯಾಂಗ್. ನಕಲಿ ಚಿನ್ನವನ್ನು ಅಸಲಿ ಅಂತ ಮಾರಾಟ ಮಾಡಿದ್ದಾರೆ. ನೋಡಿ, ಇವತ್ತು ಚಿನ್ನ ಕೊಳ್ಳೋದು ಬಹಳ ಕಷ್ಟ ಆಗಿದೆ. ಇದರ ನಡುವೆ ಚಿನ್ನವನ್ನು ಹೇಗಾದರೂ ಖರೀದಿ ಮಾಡಬೇಕು, ನಾವು ಒಂದಷ್ಟು ಒಡವೆಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ಸಹಜ ಆಸೆ ಇದ್ದೇ ಇರುತ್ತೆ. ಆದರೆ ಇದರ ನಡುವೆ ನೋಡಿ, ಈ ಗ್ಯಾಂಗ್ ಅಂಥ ಮನಸ್ಥಿತಿಯನ್ನು ಟ್ರ್ಯಾಪ್ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ನಂದಗುಡಿ ಶಿಡ್ಲಘಟ್ಟದಲ್ಲಿ 8 ಮಂದಿಗೆ 65 ಲಕ್ಷ ರೂಪಾಯಿ ವಂಚನೆಯನ್ನು ಮಾಡಲಾಗಿದೆ. ಬೆಂಗಳೂರು ಹೊರವಲಯದ ಏರಿಯಾಗಳೇ ಇವರ ಟಾರ್ಗೆಟ್. ಹೋಟೆಲ್ಗಳ ಬಳಿ ತೆಲುಗು ಮಾತಾಡ್ತಾರಲ್ಲ, ಅವರೇ ಇವರ ಬಂಡವಾಳ. ಆತ್ಮೀಯ ಪರಿಚಿತರಂತೆ ಬಿಲ್ಡಪ್ ಕೊಟ್ಟು ಬ್ರೈನ್ ವಾಶ್ ಮಾಡಿಬಿಡ್ತಾರೆ. ಕೇರಳದಲ್ಲಿ ಭೂಮಿ ಕೆಲಸ ಮಾಡುವಾಗ ಚಿನ್ನದ ಹಾರ ಸಿಕ್ಕಿಬಿಟ್ಟಿದೆ. ಅದು ರಾಜ ಮಹಾರಾಜರ ಕಾಲದ ಚಿನ್ನದ ಹಾರ ಅಂತ ಯಾಮಾರಿಸಿಬಿಟ್ಟಿದ್ದಾರೆ. ಈಗಿನ ಚಿನ್ನದ ರೇಟಿಗಿಂತ ಹೆಚ್ಚು ಅಂತ ನಂಬಿಸ್ತಾ ಇತ್ತು ಈ ಗ್ಯಾಂಗ್ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ವ್ಯಕ್ತಿಗಳನ್ನು ಬ್ರೈನ್ ವಾಶ್ ಮಾಡಿ ಮೊಬೈಲ್ನಲ್ಲಿ ನಕಲಿ ಚಿನ್ನದ ಹಾರ ತೋರಿಸೋದು, ವ್ಯಾಪಾರ ಮಾಡೋದು, ಅಂದಾಜು 65 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ ಈ ಗ್ಯಾಂಗ್ನ ಅಷ್ಟು ಮಂದಿ. ಪ್ರಮುಖ ಆರೋಪಿ ರಾಜೇಶ್ ಸೇರಿದಂತೆ 4 ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೊಸಕೋಟೆ ಪೊಲೀಸರ ಬಲೆಗೆ ಬಿದ್ದಿದೆ ಈ ಗ್ಯಾಂಗ್ ಅನ್ನುವಂಥ ಮಾಹಿತಿ. ಬಟ್ ಇವರೆಲ್ಲ ಕೋಲಾರದವರು ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನು ಪಡ್ಕೊಳ್ಬೇಕು. ಬಟ್ ಬೆಂಗಳೂರು ಹೊರವಲಯದ ಒಂದಷ್ಟು ಜಾಗಗಳೇನಿರ್ತಾರೆ, ಅಲ್ಲಿ ಇರುವಂಥ ತೆಲುಗು ಅಥವಾ ಬೇರೆ ಭಾಷೆಯ ಯಾವುದೇ ಜನ ಇದ್ದರು, ಯಾರೆಲ್ಲ ಯಾಮಾರ್ತಾರೆ ಅವರೇ ಇವರ ಟಾರ್ಗೆಟ್. ಸೊ ಇದು ರಾಜ ಮಹಾರಾಜರ ಕಾಲದ ಚಿನ್ನ. ಈ ಸರ ಚಿನ್ನದ ಪ್ರೆಸೆಂಟ್ ರೇಟ್ ಇದೆ, ಅದಕ್ಕಿಂತ ಹೆಚ್ಚು ಹೀಗೆಲ್ಲ ಹೇಳಿಕೊಂಡು ಮೋಸ ಮಾಡಿ ಅಂದಾಜು 65 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ. ಈ ಗ್ಯಾಂಗ್ ಹಿಡಿದಿದ್ದಾದರೂ ಹೇಗೆ ಅಂತ, ಜೊತೆಗೆ ಇವರೆಲ್ಲ ಯಾವ ಮೂಲದವರು, ಈ ಗ್ಯಾಂಗ್ನವರು, ಇವ್ರದ್ದೊಂದು ಗ್ಯಾಂಗೇ ಇದೆಯಾ ಹೇಗೆ? ದಿವ್ಯಾ, ಹೊಸಕೋಟೆ ಪೊಲೀಸರೇನಿದ್ದಾರೆ ಈಗ ಒಂದು ಭರ್ಜರಿ ಭೇಟಿಯನ್ನ ಆಡಿರುವಂಥದ್ದು. ನಕಲಿ ಚಿನ್ನವನ್ನ ಅಸಲಿ ಚಿನ್ನ ಅಂತ ಹೇಳಿ ತೋರಿಸ್ತಾರೆ. ಅದರಲ್ಲೂ ಕೂಡ ಈ ಹೊರಭಾಗದಲ್ಲಿ ಈ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅಂದ್ರೆ ಯಾರು ತಾನೇ ಯಾಮಾರಲ್ಲ ಹೇಳಿ. ಕೇರಳದ ಒಂದು ಜಾಗದಲ್ಲಿ ಭೂಮಿ ಕೆಲಸ ಮಾಡುವಾಗ ಚಿನ್ನದ ಹಾರ ಸಿಕ್ಕಿದೆ. ಅದು ರಾಜ ಮಹಾರಾಜ ಕಾಲದ ಹಾರ. ಈಗಿನ ಚಿನ್ನದ ರೇಟಿಗಿಂತ ತುಂಬಾ ಹೆಚ್ಚು ಅಂತ ಹೇಳ್ಬಿಟ್ಟು ಅನೇಕ ಮಂದಿಗೆ ಇವರು ಬ್ರೈನ್ ವಾಶ್ ಮಾಡಿ ಮೊಬೈಲ್ ನಲ್ಲಿ ನಕಲಿ ಚಿನ್ನದ ಹಾರವನ್ನ ತೋರಿಸ್ತಾರೆ. ನಂಬಿಕೆ ಬರ್ಲಿ ಅಂತ 2 ಚಿನ್ನದ ಅಸಲಿ ಗುಂಡುಗಳನ್ನು ಕೂಡ ತೋರಿಸಿ ಸರದ ತುದಿಯ ಗುಂಡುಗಳು ಅಂತ ಇವನ್ನ ನಂಬಿಸುವಂತೆ ಅನೇಕ ಬಾರಿ ಅವರಿಗೆ ಬ್ರೈನ್ ವಾಶ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗೇನೆ 8 ಕೆಜಿ ಚಿನ್ನದ ಹಾರವನ್ನ ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಯಾಮಾರಿಸಿ ಈ ಹೊಸಕೋಟೆ ನಂದಗುಡಿ ಶಿಡ್ಲಘಟ್ಟದಲ್ಲಿ 8 ಮಂದಿಗೆ 65 ಲಕ್ಷ ರೂಪಾಯಿಯನ್ನು ಕೂಡ ಇವರು ವಂಚನೆ ಮಾಡಿರುವಂತದ್ದು. ಎಲ್ಲಾ ಮೊಬೈಲ್ ನಲ್ಲೇ ವಿಡಿಯೋ ನೋಡಿ ಕಾಲ್ ಮೂಲಕ ಜಾಗ ಫಿಕ್ಸ್ ಮಾಡ್ತಾರೆ ಮತ್ತು ಆ ಜಾಗಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ನಕಲಿ ಚಿನ್ನವನ್ನು ಕೊಡುವಂಥದ್ದು ಮತ್ತು ಹಣವನ್ನು ಕೂಡ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಇವರು ತೊಡಕೊಳ್ತಾ ಇದ್ರು. ಇವರು ಮೂಲತಃ ಆಂಧ್ರ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟೇ ಖಚಿತತೆ ಕೂಡ ಸಿಗ್ಬೇಕಾಗಿದೆ. ಆದ್ರೆ ಜನ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ. ಈಗಾಗಲೇ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿಗೂ ಹೆಚ್ಚಾಗಿದೆ 10 ಗ್ರಾಮ್ಗೆ. ಇದರ ಹೊರತಾಗಿ ಕಡಿಮೆ ಬೆಲೆಗೆ ಚಿನ್ನ ಸಿಗುತ್ತೆ ಅಂತಂದ್ರೆ ಯಾಮಾರುವಂಥದ್ದು ಸಹಜ. ಸದ್ಯಕ್ಕೆ ಕಡಿಮೆ ಬೆಲೆಗೆ ಯಾರು ಕೂಡ ಚಿನ್ನವನ್ನು ಕೊಡೋದಿಲ್ಲ. ಜನನು ಕೂಡ ಇದನ್ನ ಅರಿಸ್ಕೊಳ್ಬೇಕಾಗತ್ತೆ. ಇನ್ನು ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಹಣ ಕೊಟ್ಟು ವ್ಯಕ್ತಿಗಳು ಕೂಡ ಶಾಕ್ಗೆ ಒಳಗಾಗಿರುವಂಥದ್ದು. ಇನ್ನು ಮೋಸ ಹೋದಂತ ವಿಷಯ ಗೊತ್ತಾಗಿ ಹೊಸಕೋಟೆ ಪೊಲೀಸ್ ಠಾಣೆಗೂ ಕೂಡ ಇವರು ದೂರನ್ನ ಕೊಡ್ತಾರೆ ಮತ್ತು ಅನೇಕ ಭಾಗಗಳಲ್ಲಿ ಹೊಸಕೋಟೆ ಆಗಿರ್ಬೋದು, ನಂದಗುಡಿ, ಶಿಡ್ಲಘಟ್ಟ, ಹೀಗೇನೆ ಬೆಂಗಳೂರಿನ ಹೊರವಲಯದ ಟಾರ್ಗೆಟ್ ಒಂದು ತೆಲುಗು ಏರಿಯಾಗಳೇನಿದೆ, ಆ ತೆಲುಗು ಭಾಷೆ ಮಾತಾಡೋರನ್ನ ಇವರು ಕೂಡ ತೆಲುಗುನವರು, ಹೀಗಾಗಿ ತೆಲುಗು ಭಾಷೆಯನ್ನ ಮಾತನಾಡೋರನ್ನ ಟಾರ್ಗೆಟ್ ಮಾಡಿ ಅವರನ್ನ ಪುಸಲಾಯಿಸಿ ಈ ನಕಲಿ ಚಿನ್ನವನ್ನ ತೋರಿಸಿ ಹಣವನ್ನ ಮುಂಡಾಯಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕಂತೂ ಈ ರಾಜೇಶ್ ಸೇರಿ 4 ಬಂಧನ ಮಾಡಲಾಗಿದೆ. ಇವರ ಹಿಂದೆ ಒಂದು ದೊಡ್ಡ ಸಿಂಡಿಕೇಟ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ನಕಲಿ ಚಿನ್ನವನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾರಾಟ ಮಾಡುವಂತದ್ದು ಕೂಡ ಇವರ ಕಾಯಕ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕಂತೂ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ 4 ದಿನವನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೂ ಹಲವಾರು ಮಂದಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವನಾಥ್.